ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಾಂದಿನಿ ಎಚ್.ಎಸ್, ವಸಡು ತಜ್ಞೆ ಹಾಗೂ ಲೇಸರ್ ಡೆಂಟಿಸ್ಟ್ರಿ ಸ್ಪೆಷಲಿಸ್ಟ್. ಸೊ ತಮ್ಮೆಲ್ಲರಿಗೂ ಇವತ್ತೊಂದು ನಾನು ಸ್ಮಾಲ್ ಲೇಸರ್ಸ್ ಇಂದ ಏನ್ ಯೂಸಸ್ ನಮ್ಮ ಡೆಂಟಲ್ ಫೀಲ್ಡ್ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ತುಂಬಾ ಪೇಷಂಟ್ಸಿಗೆ ನಮ್ಮಲ್ಲಿ ಬರೋರಿಗೆ ಲೇಸರ್ ಅಲ್ಲಿ ಏನ್ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿಸ್ತೀರಾ ಮೇಡಮ್, ಏನಿರುತ್ತೆ, ಏನೇನು ಅಡ್ವಾಂಟೇಜಸ್, ಏನೇನು ಉಪಯೋಗಗಳದ್ರಿಂದ ಅಂತ ಕೇಳ್ತೀರಾ. ಸೊ ಬೇಸಿಕ್ ಆಗಿ ನಮ್ಮ ಡೆಂಟಲ್ ಫೀಲ್ಡ್ ಅಲ್ಲಿ ಲೇಸರ್ಸ್ ಬಂದು 1960s ಅಲ್ಲೇ ಸ್ಟಾರ್ಟ್ ಆಗಿದೆ. 1960 ಇಂದ ಹಿಡಿದು ಈಗ ಪೋಸ್ಟ್ 2024 ಆದ್ಮೇಲೆ ಅಂತೂ ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ಚೇರ್ ಸೈಡ್ ಟೂಲ್. ಹೇಗೆ ನಾವು ದಿನನಿತ್ಯ ನಮ್ಮ ಅಲ್ಟ್ರಾಸಾನಿಕ್ ಸ್ಕೇಲರ್ ಬಳಸ್ತೀವಿ ಹಲ್ಲನ್ನು ಕ್ಲೀನ್ ಮಾಡ್ಲಿಕ್ಕೆ, ಅದೇ ತರ ಲೇಸರ್ ಹ್ಯಾಸ್ ಬಿಕಮ್ ಅ ಚೇರ್ ಸೈಡ್ ಟೂಲ್ ಇನ್ ಎವ್ರಿ ಕ್ಲಿನಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಅ ವೆರಿ ಗುಡ್ ಇಂಪ್ರೂವ್ಮೆಂಟ್. ದಟ್ಸ್ ಅ ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ಡೆಂಟಲ್ ಫೀಲ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಉಪಯೋಗ ಲೇಸರ್ಸ್ ಇಂದ ಯಾವ ಫೀಲ್ಡ್ ಅಲ್ಲಿ ಯೂಸ್ ಆಗುತ್ತೆ? ನಮ್ಮ ಲೇಸರ್ ಅನ್ನು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಬಂದು ಸರ್ಜರಿ ಫೀಲ್ಡ್ ಅಲ್ಲಿ, ಇನ್ನೊಂದು ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಇನ್ನೊಂದು ಆರ್ಥೋಡಾಂಟಿಕ್ ಅಂದ್ರೆ ಕ್ಲಿಪ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಬಳಸ್ತೀವಿ. ಸೊ ಫಸ್ಟ್ ಬಂದು ಸರ್ಜರಿಲೇ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಫಸ್ಟ್ ಬಂದು ಸರ್ಜರಿ, ಹಲ್ಲು ತೆಗ್ದಾದ್ಮೇಲೆ ತುಂಬಾ ಪೇಷಂಟ್ಸ್ಗೆ ನೋವು ಇರುತ್ತೆ. ಆ ನೋವನ್ನ ರೆಡ್ಯೂಸ್ ಮಾಡಕ್ಕೆ ಪೋಸ್ಟ್ ಆಪರೇಟಿವ್ ಹೀಲಿಂಗ್ ನ ಆಕ್ಸಿಲರೇಟ್ ಫಾಸ್ಟ್ ಮಾಡ್ಲಿಕ್ಕೆ ಲೇಸರ್ ಲೈಟ್ ಇಟ್ಟಾಗ ಅದು ಹೀಲಿಂಗ್ ನ ಫಾಸ್ಟ್ ಮಾಡುತ್ತೆ ಹಾಗೂ ಪೇನ್ ಕೂಡ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬಂದು ಲೇಸರ್ ಗಮ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಲೇಸರ್ ಗಮ್ ಕ್ಲೀನಿಂಗ್ ತುಂಬಾ ಪೇಷಂಟ್ಸ್ಗೆ ನಾನು ತುಂಬಾ ಅಡ್ವಾನ್ಸ್ ಟರ್ಮ್ಸ್ ಯೂಸ್ ಮಾಡಿದ್ರೆ ಅರ್ಥ ಆಗಲ್ಲ. ಸೊ ಲೇಸರ್ ಗಮ್ ಕ್ಲೀನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಲೇಸರ್ ಅಲ್ಲಿ ನಾವು ನಿಮ್ಮ ಕೆಟ್ಟ ಮಾಂಸ ಏನು ವಸಡಲ್ಲಿ ಕ್ಲೀನ್ ಮಾಡ್ತೀವಿ ನಾವು. ಯೂಶಲಿ ಕ್ಲೀನಿಂಗ್ ಅಂದ್ರೆ ಏನು ಅಂದ್ರೆ, ಹಲ್ಲಲ್ಲಿ ಏನ್ ಪಾಚಿ ಕಟ್ಟಿರುತ್ತೆ ಕ್ಲೀನ್ ಅದನ್ನ ಫಸ್ಟ್ ಅಲ್ಟ್ರಾಸಾನಿಕ್ ಸ್ಕೇಲರ್ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಾವು ನಮ್ಮ ಲೇಸರ್ ನಲ್ಲಿ ಪಾಕೆಟ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸರ್ಕಸ್ ನ ಕ್ಲೀನ್ ಮಾಡಕ್ಕೆ ಲೇಸರ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಬಂದು ಲೇಸರ್ ಡಿಪಿಗ್ಮೆಂಟೇಷನ್. ಅಂಡ್ ಲೇಸರ್ ಡಿಪಿಗ್ಮೆಂಟೇಷನ್ ಅಂದ್ರೆ ತುಂಬಾ ಪೇಷಂಟ್ಸ್ ಗೆ ಗಮ್ಮಿ ಸ್ಮೈಲ್ ಇರುತ್ತೆ, ನಗಾಡುವಾಗ ಗಮ್ಸ್ ಕಾಣುತ್ತೆ. ಅವರಲ್ಲಿ ಮೆಲಾನಿನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅವರ ವಸಡಲ್ಲಿ ಬ್ಲಾಕ್ ಪಿಗ್ಮೆಂಟೇಷನ್ಸ್ ಇರುತ್ತೆ. ಸೊ ಅದನ್ನ ರೆಡ್ಯೂಸ್ ಮಾಡಕ್ಕೂ ಲೇಸರ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಲೇಸರ್ ಬ್ಲೀಚಿಂಗ್. ನೆಕ್ಸ್ಟ್ ಬಂದು ಲೇಸರ್ ಡಿಸೆನ್ಸಿಟೈಸಿಂಗ್. ತುಂಬಾ ಪೇಷಂಟ್ಸ್ಗೆ ಹೈಪರ್ ಸೆನ್ಸಿಟಿವಿಟಿ ಇರುತ್ತೆ. ಸೊ ಸೆನ್ಸಿಟಿವಿಟಿನ ರೆಡ್ಯೂಸ್ ಮಾಡಕ್ಕೂ ಕೂಡ ಲೇಸರ್ಸ್ ಬಳಸ್ತೀವಿ. ನೆಕ್ಸ್ಟ್ ಫೀಲ್ಡ್ ಬಂದು ಡಿಸ್ಇನ್ಫೆಕ್ಷನ್. ಡಿಸ್ಇನ್ಫೆಕ್ಷನ್ ಅಲ್ಲಿ ಅಗೇನ್ 2 ತರ ಬರುತ್ತೆ. ನಮ್ಮ ಪಾಕೆಟ್ ಡಿಸ್ಇನ್ಫೆಕ್ಷನ್ ಅಂತ ನಾನೀಗ ಫಸ್ಟ್ ಹೇಳಿದ್ನಲ್ಲ, ಲೇಸರ್ ಗಮ್ ಕ್ಲೀನಿಂಗ್ ಅಂತ, ಅದೊಂದು. ಇನ್ನೊಂದು ರೂಟ್ ಕೆನಾಲ್ ಡಿಸ್ಇನ್ಫೆಕ್ಷನ್. ತುಂಬಾ ಪೇಷಂಟ್ಸ್ಗೆ ನಾರ್ಮಲ್ ರೂಟ್ ಕೆನಾಲ್ಗೆ ಮತ್ತೆ ಲೇಸರ್ ರೂಟ್ ಕೆನಾಲ್ಗೆ ಏನ್ ಡಿಫ್ರೆನ್ಸ್ ಮೇಡಮ್ ಅಂತ ಕೇಳ್ತಾರೆ. ಸೊ ನಾರ್ಮಲ್ ರೂಟ್ ಕೆನಾಲ್ ಅಲ್ಲಿ ನಾವು ಒಂದು ಕೆಮಿಕಲ್ ಬಳಸ್ತೀವಿ, ಹೈಪೋಕ್ಲೋರೈಡ್ ಅಂತ ಹೇಳಿ. ಸೊ ಹೈಪೋಕ್ಲೋರೈಡ್ ಕೂಡ ನಮ್ಮ ಕೆನಾಲ್ ಸ್ಟೆರಿಲೈಸೇಷನ್ಗೆ ಬಳಸ್ತೀವಿ. ಈ ನಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ನ ಕಿಲ್ ಮಾಡಕ್ಕೆ ಹೈಪೋಕ್ಲೋರೈಡ್ ನ ಬಳಸ್ತೀವಿ. ಸೊ ಇದಕ್ಕಿಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದ್ರೆ ಲೇಸರ್ ಲೈಟ್. ನಾವು ಲೇಸರ್ ಲೈಟ್ ಅಲ್ಲಿ ನಾವು ಸ್ಟೆರಿಲೈಸೇಷನ್ ಮಾಡಿದಾಗ ಇನ್ನು ಮೈಕ್ರೋ ಆರ್ಗಾನಿಸಮ್ಸ್ ಕಿಲ್ ಆಗೋದು ಫಾಸ್ಟರ್ ಅಂಡ್ ಹೀಲಿಂಗ್ ಇಸ್ ಮೋರ್ ಬೆಟರ್ ಅಂತ ತುಂಬಾ ಸ್ಟಡೀಸ್ ಈಗಾಗಲೇ ಪ್ರೂವ್ ಆಗಿದೆ. ಅಂಡ್ ತುಂಬಾ ಪೇಷಂಟ್ಸ್ ಗೆ ಪೋಸ್ಟ್ ಆಪರೇಟಿವ್ ಹೀಲಿಂಗ್ ಆಗಲಿ ಅಂಡ್ ಫಾಲೋ ಅಪ್ಸ್ ನಾವು ಕರೆದಾಗ, ಎಕ್ಸ್ರೇಸ್ ತೆಗೆದು ನೋಡಿದಾಗ, ಕನ್ವೆನ್ಷನಲ್ 3 months ಆದ್ಮೇಲೆ ನಾವು ಕರಿತೀವಿ ಪೇಷಂಟ್ಸ್ ನ, ಎಕ್ಸ್ರೇಸ್ ತೆಗೆದು ನೋಡಿದಾಗ ದ ಹೀಲಿಂಗ್ ವಿಲ್ ಬಿ ಮೋರ್ ಬೆಟರ್ ಕಂಪ್ಯಾರಿಟಿವ್ಲಿ ಕನ್ವೆನ್ಷನಲ್ ರೂಟ್ ಕೆನಾಲ್ಗೂ ಅಂಡ್ ಲೇಸರ್ ರೂಟ್ ಕೆನಾಲ್ಗೂ. ಸೊ ನೆಕ್ಸ್ಟ್ ಬಂದು ಆರ್ಥೋಡಾಂಟಿಕ್ ಟೂತ್ ಮೂವ್ಮೆಂಟ್. ಸೊ ಆರ್ಥೋಡಾಂಟಿಕ್ ತುಂಬಾ ಪೇಷಂಟ್ಸ್ ಗೆ ಕ್ಲಿಪ್ ನನ್ನು ತುಂಬಾ ವರ್ಷಾನ್ಗಟ್ಲೆ ಬಾಯಲ್ಲಿ ಇಟ್ಕೊಂಡಿರಕ್ಕೆ ಇಷ್ಟಪಡಲ್ಲ. ಸೊ ಎಲ್ಲರೂ ಫಾಸ್ಟ್ ಆಗ್ಬೇಕು, ಇವಾಗೆಲ್ಲರೂ ಫಾಸ್ಟ್ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಲೇಸರ್ ನನ್ನು ಆಕ್ಸಿಲರೇಟೆಡ್ ಆರ್ಥೋಡಾಂಟಿಕ್ ಟೂತ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಲೇಸರ್ ನಿಂದ ಆಕ್ಟಿವೇಟ್ ಮಾಡ್ತೀವಿ, ಯೂಶಲಿ ಟೂತ್ ಮೂವ್ಮೆಂಟ್ ನ ಆಕ್ಟಿವೇಟ್ ಮಾಡ್ತೀವಿ ಲೇಸರ್ ಲೈಟ್ ಇಂದ. ಸೊ ಇದರಿಂದ ಒಂದು 40% ಆಫ್ ದ ಟೈಮ್ ಇಟ್ ವಿಲ್ ರೆಡ್ಯೂಸ್ ಏನ್ ಕ್ಲಿಪ್ ಕನ್ವೆನ್ಷನಲ್ ಆರ್ಥೋಡಾಂಟಿಕ್ ಟೂತ್ ಮೂವ್ಮೆಂಟ್ಗೂ. ನೆಕ್ಸ್ಟ್ ಬಂದು ಇಂಪ್ಲಾಂಟ್, ಈಗ ಬಂದಿರೋ ಅಡ್ವಾನ್ಸ್ ಟ್ರೀಟ್ಮೆಂಟ್. ಸೊ ಇಂಪ್ಲಾಂಟ್ ಅಲ್ಲಿ ನಾವು ಲೇಸರ್ ಅಸಿಸ್ಟೆಡ್ ಇಂಪ್ಲಾಂಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಇಂಪ್ಲಾಂಟ್ ನನ್ನು ನಾವು ಹಾಕಿದ ಕೂಡಲೇ ಲೇಸರ್ ಲೈಟ್ ಇಂದ ನಾವು ಹೀಲಿಂಗ್ ನ ಆಕ್ಟಿವೇಟ್ ಮಾಡ್ತೀವಿ. ಅಂದ್ರೆ ಇಂಪ್ಲಾಂಟ್ ಸುತ್ತ ಮೂಳೆ ಬೆಳಿಲಿಕ್ಕೆ ಆಶಿಯೋ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಲೇಸರ್ ನನ್ನು ಯೂಸ್ ಮಾಡ್ತೀವಿ. ಸೊ ದೇರ್ ಆರ್ ವೇರಿಯಸ್ ಟರ್ಮ್ಸ್. ನಾವು ಲೇಸರ್ ನನ್ನು ಬ್ಲಡ್ಲೆಸ್, ಪೇನ್ಲೆಸ್, ಡ್ರಗ್ ಫ್ರೀ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಲೇಸರಿಗೆ ತುಂಬಾ ಹೆಸರುಗಳಿದೆ. ಸೊ ಇದೆಲ್ಲ ಲೇಸರ್ ಇಂದ ಬರುವಂತ ಅಡ್ವಾಂಟೇಜಸ್. ಸೊ ಈಗ ನಮ್ಮ ಡೆಂಟಲ್ ಫೀಲ್ಡ್ ಅಲ್ಲಿ ಲೇಸರ್ ಹ್ಯಾಸ್ ಬಿಕಮ್ ಚೇರ್ ಸೈಡ್ ಟೂಲ್. ತುಂಬಾ ಪೇಷಂಟ್ಸ್ ಯಾರು ಪೇನ್ ಇಂದ ಟ್ರೀಟ್ಮೆಂಟ್ ಮಾಡ್ಸಕ್ಕೆ ಇಷ್ಟಪಡಲ್ಲ. ತುಂಬಾ ಎಲ್ಲಾ ಪೇಷಂಟ್ಸ್ಗೂ ಫಾಸ್ಟ್ ಆಗಬೇಕು ಟ್ರೀಟ್ಮೆಂಟ್ ಅಂಡ್ ಇಟ್ ಶುಡ್ ಬಿ ಪೇನ್ಲೆಸ್. ಸೊ ಈಗ ನಮ್ಮ ಡೆಂಟಲ್ ಫೀಲ್ಡ್ ಅಲ್ಲಿ ಲೇಸರ್ ಇಸ್ ಮೋರ್ ಅಪ್ಕಮಿಂಗ್
ಚೇರ್ ಸೈಡ್ ಟೂಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಮೆಲ್ರಿಗೂ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.